CET ಸ್ಟೂಡೆಂಟ್ಸ್ ಆಗಿದ್ರೆ ನೀವು ನಿಮ್ಗೆಲ್ಲರಿಗೂ ಕೂಡ ಕಾಮನ್ ಆಗಿ ಡೌಟ್ ಇರೋದು ಕೌನ್ಸೆಲಿಂಗ್ ಯಾವಾಗಪ್ಪ ಸ್ಟಾರ್ಟ್ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾನೇ ಇದ್ದೀರಾ. ಅದ್ರ ಬಗ್ಗೆ ಲೇಟೆಸ್ಟ್ ಆಗಿ ಏನೇನು ಅಪ್ಡೇಟ್ಸ್ ಇದೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಮತ್ತು ವೆರಿಫಿಕೇಷನ್ ಸ್ಲಿಪ್ ಯಾವಾಗ ಬಿಡ್ತಾರೆ ಅದ್ರ ಬಗ್ಗೆನೂ ಕೂಡ ನೋಡೋಣ. ಮತ್ತು ನೀಟ್ ಸ್ಟೂಡೆಂಟ್ಸ್ ಆಗಿದ್ರೆ ಇವತ್ತು ಕೋರ್ಟ್ ಹಿಯರಿಂಗ್ ಇತ್ತಲ್ಲ, ಏನಾಯಿತು, ಫೈನಲ್ ಡಿಸಿಷನ್ ಬಂದಿಲ್ಲ, ಅದ್ರ ಬಗ್ಗೆನೂ ಕೂಡ ಡಿಸ್ಕಸ್ ಮಾಡೋಣ. ಜೊತೆಗೆ ಇಂಜಿನಿಯರಿಂಗ್ ಕಾಲೇಜಸ್ ಮತ್ತು BSc ಅಗ್ರಿಕಲ್ಚರ್, ಫಾರ್ಮಸಿ ಕಾಲೇಜಸ್ ಎಲ್ಲ ಯಾವಾಗ ಸ್ಟಾರ್ಟ್ ಆಗಿದೆಯಾ ಇಲ್ವಾ ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಈ ಒಂದು ವಿಡಿಯೋದಲ್ಲಿ ನಾವು ಸಾಕಷ್ಟು ಪಾಯಿಂಟ್ಸ್ಗಳನ್ನ ಕವರ್ ಮಾಡ್ತಾ ಇದ್ದೀವಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ, ಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ನೆಕ್ಸ್ಟ್ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಕೂಡ ಬರುತ್ತೆ, ಕೌನ್ಸಿಲಿಂಗ್ ಮುಗ್ದಾದ್ಮೇಲೆ ಅದೆಲ್ಲ ಕೂಡ ಬೇಕು ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಇವಾಗ ವಿಡಿಯೋನ ಕಂಪ್ಲೀಟಾಗಿ ನೋಡ್ತಾ ಹೋಗಿ ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಇವತ್ತು ನೀಟ್ ಏನೊಂದು ಹಿಯರಿಂಗ್ ಇತ್ತಲ್ಲ ಸುಪ್ರೀಂ ಕೋರ್ಟಲ್ಲಿ, ಅಲ್ಲೇನಾಗಿದೆ ಅಂದರೆ ನಿಮಗೆ ಅಲ್ಲಿ ಫೈನಲ್ ಡಿಸಿಷನ್ ಇವತ್ತು ಬಂದಿಲ್ಲ. ನೆಕ್ಸ್ಟ್ ಹಿಯರಿಂಗ್ ಬಂದ್ಬಿಟ್ಟು 11ನೇ ತಾರೀಕಿಗೆ ಹೋಗಿದೆ. ಅಲ್ಲಿವರೆಗೂ ಕೂಡ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಏನಾಗುತ್ತೆ ಅಂತ ತಿಳ್ಕೊಳ್ಳೋಕ್ಕೆ. ಎಕ್ಸಾಮ್ ಮಾಡ್ತಾರಾ ಅಥವಾ ಕೌನ್ಸಿಲಿಂಗ್ ನಡೆಸೋಕ್ಕೆ ಪರ್ಮಿಷನ್ ಕೊಡ್ತಾರಾ ಏನು ಎಲ್ಲನೂ ಕೂಡ 11ನೇ ತಾರೀಕುವರೆಗೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ. ಇದು ನೀಟ್ ಸ್ಟೂಡೆಂಟ್ಸ್ಗೆ ಅಪ್ಡೇಟು. ಇವಾಗ CET ಸ್ಟೂಡೆಂಟ್ಸ್ ಬಗ್ಗೆ ಬರೋಣ. ಇಲ್ಲಿ ನಿಮ್ಗೆಲ್ಲರಿಗೂ ಕೂಡ ಕಾಮನ್ ಆಗಿ ಡೌಟ್ ಇದೆ, ಇಂಜಿನಿಯರಿಂಗ್ ಕಾಲೇಜಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಫಾರ್ಮಸಿ ಯಾವಾಗ ಸ್ಟಾರ್ಟ್ ಆಗುತ್ತೆ, ಮತ್ತು BSc ಅಗ್ರಿಕಲ್ಚರ್ ಕಾಲೇಜಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಇಲ್ಲಿ ನಿಮಗೆ ಸಿಂಪಲ್ಲಾಗಿ ಹೇಳ್ತೀನಿ ನೋಡಿ. ಇಲ್ಲಿ ನಿಮ್ಮದು ಕೌನ್ಸೆಲಿಂಗ್ ಇದೆಯಲ್ಲ, ಫಸ್ಟ್ ರೌಂಡ್ ಮುಗಿಬೇಕು. ಮುಗ್ದಾದ್ಮೇಲೆ ಸೆಕೆಂಡ್ ರೌಂಡ್ ರಿಸಲ್ಟ್ ಬರುತ್ತಲ್ವಾ, ಸೆಕೆಂಡ್ ರೌಂಡ್ ರಿಸಲ್ಟ್ ಬಂದಿದ ತಕ್ಷಣ ಕಾಲೇಜಸ್ ಎಲ್ಲ ಕೂಡ ಇಮಿಡಿಯೇಟಾಗಿ ಸ್ಟಾರ್ಟ್ ಆಗಿಬಿಡುತ್ತೆ. ಎಲ್ಲ ರೌಂಡು ಕೂಡ ಮುಗಿಯೋವರೆಗೂ ಕೂಡ ಅದು ವೆಯ್ಟ್ ಮಾಡಲ್ಲ. ಯಾಕೆಂದರೆ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಮಾಡಬೇಕು ಇನ್ ಟೈಮಲ್ಲಿ, ಮತ್ತು ನಿಮಗೆಲ್ಲರಿಗೂ ಕೂಡ ಎಕ್ಸಾಮ್ನ ಕಂಡಕ್ಟ್ ಮಾಡಬೇಕು. ಅದಕ್ಕೋಸ್ಕರ ಫಸ್ಟ್ ರೌಂಡ್ ಆದರೂ ಕೂಡ ನಿಮಗೆ ಕಾಲೇಜ್ ಸ್ಟಾರ್ಟ್ ಆಗಿರಲ್ಲ. ಸೆಕೆಂಡ್ ರೌಂಡ್ ರಿಸಲ್ಟ್ ಬಂದಾದ್ಮೇಲೆ ಕಾಲೇಜಸ್ ಸ್ಟಾರ್ಟ್ ಆಗೋದು. ಇಂಜಿನಿಯರಿಂಗ್ ಆಗಿರ್ಬೋದು, ಹಾಗೆ ಫಾರ್ಮಸಿ ಆಗಿರ್ಬೋದು, BSc ಅಗ್ರಿಕಲ್ಚರ್ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಸೇಮ್ ಅಪ್ಲಿಕಬಲ್ ಆಗುತ್ತೆ. ಇಲ್ಲಿ ಕೌನ್ಸಿಲಿಂಗ್ ಯಾವಾಗ, ವೆರಿಫಿಕೇಷನ್ ಸ್ಲಿಪ್ ಯಾವಾಗ ಅದ್ರ ಬಗ್ಗೆ ನೋಡೋಣ. ಅದಕ್ಕಿಂತ ಮುಂಚೆ ಎಡಿಸ್ ಮಾಡಿ ಅಂತ ಸರ್ಚ್ ಮಾಡಿ, ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ನಂತರ ಬೈ ನೋ ಮೇಲೆ ಕ್ಲಿಕ್ ಮಾಡಿ. ಆಫರ್ ಪ್ರೈಸ್ ಕೇವಲ ಇನ್ನು 9 ದಿನ ಇರುತ್ತೆ, ಬೇಗ ಬೈ ಮಾಡ್ಕೊಳ್ಳಿ. ಮತ್ತು ಯಾರ್ಯಾರು ಇವಾಗ ಕೋರ್ಸ್ನ ಬೈ ಮಾಡಿದ್ದೀರಾ, ನಿಮಗೆ ಟಾಪ್ 50 ಕಾಲೇಜು ಮತ್ತು ಬಾಟಮ್ 50 ಕಾಲೇಜಸ್ನ ಒಂದು ಲಿಸ್ಟು ಕೂಡ ಬಿಡ್ತಾ ಇದ್ದೀನಿ, ಮತ್ತು ವಿಡಿಯೋ ಕೂಡ ಬರ್ತಾ ಇರ್ತೀನಿ 2 ಡೇಸಲ್ಲಿ. ಜೊತೆಗೆ ಒಂದು ವಿಡಿಯೋ ಕೂಡ ಬರುತ್ತೆ, ಅದನ್ನ ಯೂಸ್ ಮಾಡ್ಕೊಳ್ಳಿ. ಮಿಡ್ ಕಾಲೇಜ್ ಬಗ್ಗೆ ವಿಡಿಯೋ ಬರಲ್ಲ, ಬಾಟಮು ಕೂಡ ಬರುತ್ತೆ, ಟಾಪು ಕೂಡ ಬರುತ್ತೆ. ಅದನ್ನ ಅನಾಲಿಸಿಸ್ನ ತೊಗೊಂಡು ನೀವು ಪ್ರಿಪ್ರೇಷನ್ನು ಕೂಡ ಮಾಡಿಫಿಕೇಷನ್ ಮಾಡ್ಕೋಬೋದು ಕಾಲೇಜಸ್ನ ಮಾಡ್ಕೊಂಡಿರೋದ್ರಲ್ಲಿ ನೀವು, ಸರಿನಾ? ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನಾವು ಡೈರೆಕ್ಟಾಗಿ ಇವಾಗ ವಿಡಿಯೋ ಬಗ್ಗೆ ಬರೋದಾದರೆ ಕೌನ್ಸಿಲಿಂಗ್ ಬಗ್ಗೆ. ಇಲ್ಲಿ ಕೌನ್ಸಿಲಿಂಗ್ ಯಾವಾಗ, ವೆರಿಫಿಕೇಷನ್ ಸ್ಲಿಪ್ ಯಾವಾಗ ಅಂತ ಕೇಳ್ತೀರಾ. ಇಲ್ಲಿ ನೋಡಿ, ವೆರಿಫಿಕೇಷನ್ ಸ್ಲಿಪ್ ನಿಮ್ಗೆ ಆಗಲೇ ಹೇಳಿದ್ದೀನಿ, 10ನೇ ತಾರೀಕು ಆದಮೇಲೆ ರಿಲೀಸ್ ಆಗ್ಬೋದು, ಇಲ್ಲ ಅಂದರೆ 15ನೇ ತಾರೀಕು ಆದಮೇಲೆ ರಿಲೀಸ್ ಆಗ್ಬೋದು ಅಂತ. ಇಲ್ಲಿ ನೀವು ಇವಾಗ ನಡೀತಾರೋ ಸಿಚುವೇಶನ್ ಎಲ್ಲ ನೋಡ್ತಾ ಇದ್ರೆ 10ನೇ ತಾರೀಕು ಆದಮೇಲೆ ವೆರಿಫಿಕೇಷನ್ ಸ್ಲಿಪ್ ಬರೋಲ್ಲ, ಅದು ಕನ್ಫರ್ಮ್ ಆಗಿದೆ. ಬರೋದು ಕೂಡ 99% ಡೌಟು, 1% ಏನಾದ್ರು ಚೇಂಜಸ್ ಆಗಿಬಿಟ್ಟು ಬರ್ಬೋದು. ಇನ್ನು ವೆರಿಫಿಕೇಷನ್ ಸ್ಲಿಪ್ಪು ನಿಮಗೆ 15ನೇ ತಾರೀಕು ಆದಮೇಲೆ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಮತ್ತು ಅವರು KCT ಕೌನ್ಸಿಲಿಂಗ್ನ ಸಪ್ರೇಟಾಗಿ ಮಾಡೋಕ್ಕೆ ಡಿಸಿಷನ್ ತೊಗೊಳಲ್ವಾ, ಅವರು KA ಡೈರೆಕ್ಟರ್ ಹೇಳಿರೋದು ಒಂದು ಸಂದರ್ಶನದಲ್ಲಿ, ಆಗಲ್ಲ ಆ ರೀತಿ ಮಾಡಿದ್ರೆ ನೀಟ್ ಸ್ಟೂಡೆಂಟ್ಸ್ಗೆ ಪ್ರಾಬ್ಲಮ್ ಆಗುತ್ತೆ, ಸೀಟ್ಸ್ ಎಲ್ಲ ಮೇಲೆ ರಿಮೈನ್ ಆಗುತ್ತೆ, ಅದಕ್ಕೋಸ್ಕರ ನಾವು ಕಂಬೈನೇ ಮಾಡ್ತೀವಿ ಅಂತ ಹೇಳಿದರೆ. ಇನ್ನು ನೀಟ್ ಸ್ಟೂಡೆಂಟ್ಸಲ್ಲಿ ಕೇಸ್ ನಡೀತಾ ಇರೋದ್ರಿಂದ ಸುಪ್ರೀಂ ಕೋರ್ಟಲ್ಲಿ ನೀವು ಕೂಡ ಅದು ಕ್ಲಿಯರ್ ಆಗೋವರೆಗೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ ಅನ್ನೋ ಗೊತ್ತಿಲ್ಲ, ವೆಯ್ಟ್ ಮಾಡಿ ಅಷ್ಟೇ. ಮತ್ತು ಇವಾಗ ಕೌನ್ಸಿಲಿಂಗ್ ಯಾವಾಗ ನಡೀಬೋದು ಅದ್ರ ಬಗ್ಗೆ ಇವಾಗೆಲ್ಲ ನಡೀತಾರೋ ಸಿಚುವೇಶನ್ ಎಲ್ಲ ಅನಾಲಿಸಿಸ್ ಮಾಡಿ ಹೇಳೋದಾದರೆ ಇಲ್ಲಿ 11ನೇ ತಾರೀಕುವರೆಗೂ ಕೂಡ ಸ್ಟಾರ್ಟ್ ಆಗಲ್ಲ, ಕನ್ಫರ್ಮ್ ಆಗಿದೆ, ಆರಾಮಾಗಿರಿ. 15ನೇ ತಾರೀಕು ಆದಮೇಲೆ ಸ್ಟಾರ್ಟ್ ಆಗ್ಬೋದು, ಅಥವಾ ಈ ತಿಂಗಳು ಕೊನೆಯಲ್ಲಿ ಸ್ಟಾರ್ಟ್ ಆಗ್ಬೋದು. ಎರಡೂ ಪಾಸಿಬಿಲಿಟಿ ಕೂಡ ಇದೆ. ಎಲ್ಲ ಕೂಡ ಇದೇ ರೀತಿ ಹೋಯ್ತು ಅಂದರೆ ನಿಮಗೆ 20ನೇ ತಾರೀಕು ಅಥವಾ 25ನೇ ತಾರೀಕು ಆದಮೇಲೆ ಕೌನ್ಸಿಲಿಂಗ್ ಅಂದರೆ ಆಪ್ಷನ್ ಎಂಟ್ರಿ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ ಮುಂಚೆ ಸೀಟ್ ಮ್ಯಾಟ್ರಿಕ್ಸ್, ಫೀಸ್ ಸ್ಟ್ರಕ್ಚರ್ ಎಲ್ಲ 20ನೇ ತಾರೀಕು ಒಳಗಡೆ ನೀವು ಪಡ್ಕೋಬೋದಾಗಿರುತ್ತೆ ಆ್ಯಸ್ ಪರ್ ಕರೆಂಟ್ ಸಿಚುವೇಶನ್ ಪ್ರಕಾರ. ಮತ್ತು ನಿಮಗೆ ಇದೇ ರೀತಿ ಕೌನ್ಸಿಲಿಂಗ್ ರಿಲೇಟೆಡ್ ಅಪ್ಡೇಟ್ಸ್ ಬೇಕು, ಏನು ಕೂಡ ಮಿಸ್ ಆಗಬಾರ್ದಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತು ಈ ಒಂದು ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.